ಗಜರಾಮ ಆ್ಯಕ್ಚುಲಿ ಏನು ಅಂದರೆ ಇದು ಟೆಕ್ನಿಷಿಯನ್ಸ್ ಮಾಡಿರೋ ಸಿನಿಮಾ. ನರಸಿಂಹ ಅವರು ಪ್ರೊಡ್ಯೂಸರು, ಆಮೇಲೆ ಕೋ ಪ್ರೊಡ್ಯೂಸರ್ ಝೇವಿಯರು. ಇವರಿಬ್ಬರು ಆ್ಯಕ್ಚುಲಿ ಪ್ರೊಡಕ್ಷನ್ ಮ್ಯಾನೇಜರ್ಸು. ಝೇವಿಯರು ನನ್ನ ಜೊತೆ ತುಂಬ ಸಿನಿಮಾಗಳಿಗೆ ಮ್ಯಾನೇಜರಾಗಿ ಕೆಲಸ ಮಾಡಿದ್ದಾರೆ. ಅವರು ಬಾಂಡ್ ರವಿ ಅಂತ ಒಂದು ಸಿನಿಮಾ ಮಾಡಿದ್ರು ಈ ಮುಂಚೆ. ಅದಾದಮೇಲೆ ಈ ಸಿನಿಮಾ ಮಾಡಿದ್ದಾರೆ. ಅವರಿಬ್ಬರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಗಜರಾಮ ಸಿನಿಮಾ, ರಾಜವರ್ಧನ್ ಒಬ್ಬರು ಆಕ್ಷನ್ ಹೀರೋ ಆಗಿ ಇದು 5ನೇ ಸಿನಿಮಾ ಅಂತ ಅನ್ಕೋತೀನಿ. ಸುನೀಲ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಡೈರೆಕ್ಟರ್ ಸುನೀಲು ದುನಿಯಾ ಸೂರ್ಯ ಅವರು ಗರಡಿಯಲ್ಲಿ ಬಳಕೆ ಬಂದಿರೋದ್ರಿಂದ ಎಲ್ಲ ಆಕ್ಷನ್ ಪ್ಯಾಟ್ರನಲ್ಲೇ ಇದೆ. ನಮ್ಮ ಝೇವಿಯರು ಮತ್ತು ನರಸಿಂಹ ಅವ್ರಿಗೆ ಒಳ್ಳೆಯದಾಗಲಿ. ಇದರಲ್ಲಿ ನಾನು ಒಂದು ಪೊಲೀಸ್ ಪಾತ್ರ ಮಾಡಿದ್ದೀನಿ. ಸಿನಿಮಾಗೆ ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಪಿಕ್ಚರ್ ಅದ್ಭುತವಾಗಿದೆ, ಎಲ್ಲೂ ಲ್ಯಾಗ್ ಆಗಿಲ್ಲ. ಈಗಿನ ಜನ್ರೇಷನ್ಗೆ ಏನೇನು ಬೇಕು ಎಲ್ಲ ಇದೆ. ರಾಜವರ್ಧನ್ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಶರತ್ ಲೋಹಿತಾಶ್ವಾಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆ ಗಟ್ಟಿಯಾಗಿ ತುಂಬ ಅದ್ಭುತವಾಗಿದೆ. ಇಂಟರ್ವೆಲ್ ತನಕ ಅಂತೂ ಹೋಗೋದೇ ಗೊತ್ತಾಗಲ್ಲ. ಇಂಟರ್ವೆಲ್ ಆದಮೇಲಂತೂ ಈಗಿನ ಜನಕ್ಕೆ ಏನೇನು ಬೇಕು ಅದೆಲ್ಲ ಇದೆ. ಹಾಡು ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ಫೈಟ್ಸ್ಗಳು ಚೆನ್ನಾಗಿದೆ, ಅದ್ಭುತವಾಗಿ ಕತೆ ಮಾಡಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಚಿತ್ರದಲ್ಲಿ ನಾನು ಒಂದು ಭಾಗ ಆಗಿರೋದು ತುಂಬ ಖುಷಿ ಆಗ್ತದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಚಿತ್ರನ ನೋಡಿ ಯಶಸ್ವಿಯಾಗಿ. ಯಾಕಂದರೆ ನಿಮ್ಮಿಂದನೇ ಚಿತ್ರ ಚೆನ್ನಾಗಿ ಓಡೋಕ್ಕೆ ಸಾಧ್ಯತೆ ಇರೋದು. ನೀವೆಲ್ಲ ಒಬ್ಬರಿಂದ ಒಬ್ರಿಗೆ ಹೇಳಬೇಕು. ಒಂದು ಸರ್ತಿ ಬಂದು ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಮನೋಮೂರ್ತಿ ಅವ್ರ ಮ್ಯೂಸಿಕ್ ಕೇಳಿ ಅದೇ ಪ್ಲಸ್ ಪಾಯಿಂಟ್ ಅನ್ನಿಸ್ತು ನನಗೆ ಸಿನಿಮಾಲಿ. ಮೋರ್ ಓವರ್ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಅಂತೂ ಸಖತ್ ಇಷ್ಟ ಆಯಿತು. ಅದು ಐಸ್ ಆನ್ ದ ಕೇಕ್ ಅಂತಲೇ ಹೇಳ್ಬೋದು ಈ ಸಿನಿಮಾಗೆ. ನಾವು ಇಂಟರ್ವಲ್ ಸಿನಿಮಾದವರು ಫಸ್ಟ್ ಪ್ರಮೋಷನಲ್ ಕಾಂಟೆಂಟ್ ಮಾಡೋದಕ್ಕೆ ಬಂದಿರೋದು ಈ ಸಿನಿಮಾ ನೋಡೋದಕ್ಕೆ ಅಂತಲೇ. ಅದು ಈ ಸಿನಿಮಾದಿಂದ ಸ್ಟಾರ್ಟ್ ಆಗಿರೋದು ತುಂಬ ಖುಷಿ ಇದೆ ನಮಗೆ. ಆ್ಯಕ್ಚುಲಿ ತುಂಬ ಒಳ್ಳೆ ಸಿನಿಮಾ. ಈ ಸಿನಿಮಾನ ಜನ ಬಂದು ನೋಡಬೇಕು. ಕನ್ನಡ ಸಿನಿಮಾಗಳನ್ನ ಜನ ಬಂದು ನೋಡಿದ್ರೆ ಇನ್ನಷ್ಟು ಜನ ನಾವು ನೋಡೋದ್ರಿಂದ ಇನ್ನಷ್ಟು ಜನಕ್ಕೆ ತಲುಪುತ್ತೆ, ನಾವು ಹೇಳೋದ್ರಿಂದ ತಲುಪುತ್ತೆ ಅನ್ನೋದು ನನ್ನ ಭಾವನೆ. ಬಂದು ನೋಡಿ, ತುಂಬ ಚೆನ್ನಾಗಿದೆ ಈ ಸಿನಿಮಾ. ಈ ಥರ ಸಿನಿಮಾಗಳು ಬೆಳೀತಾ ಇದ್ದರೆ, ಈ ಥರ ಸಿನಿಮಾಗಳು ಬರ್ತಾ ಇದ್ದರೆ ಕನ್ನಡ ಫಿಲಮ್ ಇಂಡಸ್ಟ್ರಿ ಇನ್ನೂ ಮುಂದಕ್ಕೆ ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ಎಲ್ಲ ಬಂದು ಈ ಸಿನಿಮಾನ ನೋಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಇನ್ನು ಮುಂದಕ್ಕೆ ಹೋಗೋ ಥರ ಮಾಡಿ. ಥ್ಯಾಂಕ್ ಯು. ಸಿನಿಮಾ ತುಂಬ ಇಷ್ಟ ಆಯಿತು ನಮಗೆ. ಆ್ಯಕ್ಚುಲಿ ಪೈಸಾ ವಸೂಲಿ ಸಿನಿಮಾ ಅಂತ ಹೇಳ್ಬೋದು ಇದು. ನಾವು ಇಡೀ ಟೀಮು ಈ ಸಿನಿಮಾಗೆ ಬಂದಿರೋದು ನಮಗೆ ತುಂಬ ಖುಷಿ ಇದೆ. ಸಿನಿಮಾನು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮಸ್ತೆ. ಗಜರಾಮ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಹೀರೋ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರ 4ನೇ ಮೂವಿ. ಪ್ರತಿ ಫ್ರೇಮಲ್ಲೂ ಎಂಟ್ರಿಯಲ್ಲಿ ಒಬ್ಬ ಹೀರೋ ಕಾಣಿಸ್ತಾನೆ, ಅಂದರೆ ರಿಯಲ್ ಹೀರೋ ಅನ್ನೋ ಥರ ಕಾಣಿಸ್ತಾರೆ. ಆಮೇಲೆ ಕಥೆನೂ ಅದ್ಭುತವಾಗಿದೆ. ಮ್ಯೂಸಿಕ್ ಮನೋಮೂರ್ತಿ ಅವರದ್ದು ಚೆನ್ನಾಗಿ ಮಾಡಿದ್ದಾರೆ. ನಿರ್ದೇಶಕರು ಸ್ಕ್ರೀನ್ ಪ್ಲೇ ನರೇಷನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಕುತೂಹಲ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಇಂಥ ಪ್ರತಿಭೆಗಳು ಬೆಳಿಬೇಕು, ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕು. ನಿರ್ಮಾಪಕರು ನರಸಿಂಹಮೂರ್ತಿ ಅವರು ಅಷ್ಟೇ, ಎಲ್ಲ ಫ್ರೇಮ್ಗಳಲ್ಲಿ ದುಡ್ಡು ಕಾಣಿಸುತ್ತೆ. ಫೈಟ್ ಅಂತೂ ಸೂಪರ್, ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಕಾಲಿ ಅವರ ಆ್ಯಕ್ಟಿಂಗು ಅದ್ಭುತವಾಗಿ, ಗೊತ್ತಲ್ಲ ನಿಮಗೆ, ತುಕಾಲಿ ಅವರು ಯಾವತ್ತು ನಗಿಸೋದ್ರಲ್ಲಿ ಮೊದಲಿದ್ದರು. ಆಡಿಯನ್ಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಬೆಳೆಸಬೇಕು, ಹರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ತೆ. ಆಮೇಲೆ ನಾನು ತುಂಬ ಸಿನಿಮಾಗಳನ್ನು ನೋಡಿದ್ದೀನಿ. ಒಂದು ಇಂಟರ್ವ್ಯೂ ಪಾತ್ರದಲ್ಲಿ ನಮ್ಮ ಹರೀಶ್ ಅವರು ಬಂದು ಇಂಟರ್ವ್ಯೂ ಮಾಡೋದು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನನಗೆ ರವಿ ಬೆಳಗೆರೆ ಸರ್ ಅವ್ರದ್ದು ಯಾವುದೋ ಒಂದು ಮೂವಿ ನೋಡಿದ್ದೆ ನಾನು, ಅವ್ರು ಇಂಟರ್ವ್ಯೂ ಮಾಡೋದು. ಅದಾದಮೇಲೆ ಇವ್ರನ್ನೇ ನೋಡ್ದಂಗೆ ಅನ್ನಿಸ್ತು. ಅವ್ರು ಇನ್ನಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು, ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಮೂವಿಗೆ ಅವರೇ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಅಂತ ಕಾಶಿ ಅವ್ರು ಹೇಳ್ತಾಯಿದ್ರು. ಅವ್ರಿಗೆ ಆಲ್ ದ ಬೆಸ್ಟ್. ಆಮೇಲೆ ತುಕಾಲಿ ಅವರು ಅದ್ಭುತವಾದ ಪ್ರತಿಭೆ. ಅವರ ಕೊಟ್ಟಿರುವಂಥ ಶುಂಠಿ ಒಂದು ಮೂಟೆ ನನ್ನ ಕಾರಲ್ಲಿದೆ, ಅದರಿಂದ ಇದು ಮಾಡಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ಇಷ್ಟೊತ್ತು ಹೇಳಿದ್ರು ಎಲ್ಲರೂ ಸಿನಿಮಾ ಬಗ್ಗೆ ಒಪಿನಿಯನ್ನು, ಎಲ್ಲ ಒಳ್ಳೆ ಒಪಿನಿಯನ್ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆಲ್ ಓವರ್ ಕರ್ನಾಟಕ ಜನ ಎಲ್ಲ ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿರೋರು ಒಂದಷ್ಟು ಹೇಳಿದ್ದಾರೆ. ನಿಮ್ಮ ಸಪೋರ್ಟ್ಗಳು ಬೇಕು, ಮೀಡಿಯಾದವ್ರದ್ದು, ಯೂಟ್ಯೂಬರ್ಸ್ದು, ಎಲ್ಲರದ್ದು ಸಪೋರ್ಟ್ ಬೇಕು. ಎಲ್ಲ ಸ್ವಲ್ಪ ಪ್ರಮೋಷನ್ ಮಾಡಿ, ಒಳ್ಳೆ ಸಿನಿಮಾ ಚೆನ್ನಾಗೇ
ಥಿಯೇಟ್ರ್ಗಳಲ್ಲಿ ಓಡಬೇಕು ಅನ್ನೋದು ಎಲ್ಲರ ಒಂದು ಇದು. ಏನಂದರೆ ಥಿಯೇಟ್ರ್ಗಳಲ್ಲಿ ಓಡ್ತಾ ಇದೆ, ಜನ ನೋಡಿದವರೆಲ್ಲ ಥಿಯೇಟ್ರ್ ಬಗ್ಗೆಯಲ್ಲಿ ಅಥವಾ ಎಲ್ಲರೂ ಹೇಳ್ತಾರೆ, ಬಟ್ ಥಿಯೇಟ್ರೇ ಇಲ್ಲ. ನಮ್ಮ ಕನ್ನಡ ಸಿನಿಮಾಗಳು ಈಗ ಒಂದು ವಾರದಲ್ಲಿ 8 ಸಿನಿಮಾ ರಿಲೀಸ್ ಆಗಿದೆ. ಈ ಹೋದ ವಾರ 8 ಸಿನಿಮಾ ರಿಲೀಸ್ ಆಗಿದೆ. 8 ಸಿನಿಮಾದಲ್ಲಿ ಎಲ್ಲರಿಗೂ ಅದೇ ಗತಿ, ಈಗ ನಮಗೂ ಅದೇ ಗತಿ. ನಾವು ಅವಾಗಿಂದ ಅದನ್ನೇ ಬರ್ಕೊಂಬತ್ತಾ ಇದ್ದೀವಿ, ಕನ್ನಡ ಸಿನಿಮಾಗಳಿಗೆ ಒಂದು ಲಿಮಿಟ್ ಕೊಡಿ, ವಾರಕ್ಕೆ ಇಷ್ಟೇ ಸಿನಿಮಾ ರಿಲೀಸ್ ಆಗಬೇಕು, ಈ ಥರ ಒಂದು ಮಾಡೋಣ ಅಂತ. ಅದನ್ನ ಯಾರು ತಲೆ ಕೆಡಿಸ್ಕೊತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಎಲ್ಲರೂ ಅವ್ರ ಪಡೆದವರು ಮಾಡ್ಕೊತಾ ಇದ್ದಾರೆ, ಅವ್ರು ಹೋಗ್ತಾ ಇದ್ದಾರೆ. ಈಗ ನಮಗೂ ಅದೇ ಆಗ್ತಾ ಇದೆ. ಈಗ ಸಿನಿಮಾ ನೋಡಿದವರು ಸಿನಿಮಾ ಬಗ್ಗೆ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಬಟ್ ಸಿನಿಮಾ ನೋಡಿದವರು ಸಿನಿಮಾ ನೋಡೋಕೆ ಬರಬೇಕು ಅಂತಂದರೆ ಬೇರೆ ಜನಗಳಿಗೆ ಹೋಗಿ ಇಲ್ಲಿ ಸಿನಿಮಾ ಉಳಿತಾ ಇಲ್ಲ. ಥಿಯೇಟ್ರ್ಗಳಲ್ಲಾಗಲಿ ಮಾಲ್ಗಳಾಗಲಿ ಸ್ಕ್ರೀನ್ ಸಿಗ್ತಾ ಇಲ್ಲ. ಎಲ್ಲರೂ ತೆಗೆದು 2 ದಿನಕ್ಕೆಲ್ಲ ತೆಗೆದು ಬಿಸಾಕ್ತಾ ಇದ್ದಾರೆ ಕನ್ನಡ ಸಿನಿಮಾಗಳನ್ನ. ನೀವು ಎಷ್ಟೇ ಖರ್ಚು ಮಾಡಿರಿ, ಅದು 50 ಕೋಟಿ ಖರ್ಚು ಮಾಡಿರಿ, 1 ಕೋಟಿ ಖರ್ಚು ಮಾಡಿ, 2 ಕೋಟಿ ಖರ್ಚು ಮಾಡಿ, ಆ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಉಳಿಯೋಕೆ ಬಿಡ್ತಾ ಇಲ್ಲ. ಅದು ರಾಜಕೀಯ ಇದೆಯೋ ಅಥವಾ ಇನ್ನೊಂದು ಇದೆಯೋ ಅದು ನಮಗೆ ಗೊತ್ತಿಲ್ಲ. ಅದನ್ನು ನಿಮ್ಗಳಿಗೂ ಗೊತ್ತಿರುತ್ತೆ ಯಾವ್ಯಾವ ಸಿನಿಮಾ ಬರ್ತಾ ಇದೆ, ಯಾವ ಸಿನಿಮಾ ಹೋಗ್ತಾ ಇದೆ ಅಂತ. ಈಗ ಸಿನಿಮಾ ಚೆನ್ನಾಗಿಲ್ಲ ಅಂತ ರಿವ್ಯೂ ಬಂದು ಅದನ್ನು ತೆಗೆದ್ರೆ ಪರವಾಗಿಲ್ಲ. ಅದು ಬಿಟ್ಟು ಸಿನಿಮಾಗಳನ್ನ ಈ ಥರ ವಾರದಲ್ಲಿ ನಾವು ಫ್ರೈಡೇ ರಿಲೀಸ್ ಮಾಡಿದ್ದೀವಿ, ಇವತ್ತು ಸಂಡೇಲಿ ಇದ್ದೀವಿ. ಬಟ್ ಆಲ್ರೆಡಿ ಸಂಡೇಲಿ ಎಷ್ಟು ಶೋ ಆಲ್ರೆಡಿ ಕಟ್ಟಾಗಿದೆ, ಎಷ್ಟು ಶೋ ಇಲ್ಲ ಅನ್ನೋದು ಗೊತ್ತಿದೆ. ಅದನ್ನೆಲ್ಲ ಏನೇನು ಮಾಡ್ತಾ ಇದ್ದಾರೆ ಏನೋ ಅದು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನೀವೇ ಕೇಳಿ ನೋಡಬೇಕು. ಯಾಕಂದರೆ ಈಗ ರಿವ್ಯೂ ಚೆನ್ನಾಗಿ ಬರ್ತಾ ಇದೆ. ನೋಡಿದವರು ರಿವ್ಯೂ ಚೆನ್ನಾಗಿ ಕೊಟ್ಟಿಲ್ಲ ಅಂತಂದರೆ ಅದು ಪರವಾಗಿಲ್ಲ. ನೋಡಿದವರು ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ದಾಗ ಅದನ್ನು ಸಿನಿಮಾಕ್ಕೆ ಜನ ಆಡಿಯನ್ಸ್ ಬರಬೇಕು ಅಂತಂದರೆ ಸಿನಿಮಾ ಉಳಿಬೇಕು ಥಿಯೇಟ್ರಲ್ಲಿ. ಥಿಯೇಟ್ರಲ್ಲಿ ಸಿನಿಮಾನೇ ಉಳಿದಿಲ್ಲ ಅಂತಂದರೆ ನಾವು ಎಲ್ಲರಿಗೂ ಈ ಥರ ನಾವೇ ಬುಕ್ ಮಾಡಿ ನಾವು ಮನೆಯಲ್ಲೋ ಇಲ್ಲ ಯಾವುದೋ ಅಮೆಝಾನ್ ಪ್ರೈಮಲ್ಲೋ ಇದೆಲ್ಲ ಬರುತ್ತೆ ನೋಡ್ಕೊಳ್ಳಿ ಅಂತ ಹೇಳ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ರಾಷ್ಟ್ರ ಹೇಳ್ತಾರೆ, ನೀಟಾಗಿ ಹೇಳ್ತಾರೆ. ಅದನ್ನು ಥಿಯೇಟ್ರಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಹೇಳ್ತಾರೆ ನೋಡಿ. ತುಂಬ ಕಷ್ಟಪಟ್ಟು ಮಾಡಿರ್ತೀವಿ ಸಿನಿಮಾನ, 2 ವರ್ಷ 3 ವರ್ಷ ಎಫರ್ಟ್ ಇರುತ್ತೆ ನಮ್ಮದು. ಒಂದಷ್ಟು ಡೈರೆಕ್ಟ್ರ್ ಕನಸಿದೆ, ಪ್ರೊಡ್ಯೂಸರ್ಗಳು ದುಡ್ಡಿದೆ ಇಲ್ಲಿ. ಬಟ್ ಒಂದು ಫ್ರೈಡೇ ರಿಲೀಸ್ ಆಗಿದ ತಕ್ಷಣ ಸಿನಿಮಾ ಥಿಯೇಟ್ರಲ್ಲೇ ಇರ್ತಿಲ್ಲ ಇಲ್ಲಿ. ನಿಮ್ಗಳಿಗೆ ಗೊತ್ತು ಯಾವ್ಯಾವ ಶೋಗಳಿಗೆ, ಯಾವ್ಯಾವ ಲ್ಯಾಂಗ್ವೇಜ್ ಶೋಗಳಿಗೆ ಎಷ್ಟು ಥಿಯೇಟರ್ಸ್ ಇದೆ, ನಮ್ಮ ಶೋಗಳು ನಮ್ದು ಎಲ್ಲಿದೆ, ಏನು ನಡೀತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಇದಕ್ಕೆ ಯಾಕೆ ಸಿನಿಮಾ ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಇವತ್ತು. ಯಾಕಂದರೆ ಏನೇ ಖುಷಿ ಸಂದರ್ಭ ಇರ್ಬೋದು, ಬಟ್ ನಮ್ಮ ಫ್ಯಾಮಿಲಿಯವರು ಇದೆಲ್ಲೋ ಇಲ್ಲಿಲ್ಲ ಶೋ, ಅಲ್ಲೆಲ್ಲೋ ದೂರದಲ್ಲಿದೆ, ಇಲ್ಲಿದೆ ಇರ್ತದೆ. ಯಾಕೆ ಕನ್ನಡ ಸಿನಿಮಾಗಳಿಗೆ ಶೋಗಳು ಕೊಡ್ತಿಲ್ಲ ಅನ್ನೋದು ಅರ್ಥ ಆಗ್ತಿಲ್ಲ. ಇಲ್ಲಾಂದರೆ ದಯವಿಟ್ಟು ಹೇಳ್ಬಿಡ್ರಿ, ಸಿನಿಮಾನೇ ಮಾಡೋದು ಬಿಟ್ಬಿಡೋಣ, ಬೇರೆ ಏನಾದ್ರು ಕೆಲಸ ನೋಡ್ಕೊಬೋದು. ದಯವಿಟ್ಟು ಪ್ರತಿ ವರ್ಷ ಸಿನಿಮಾ ಮಾಡ್ತೀವಿ, ಬರ್ತೀವಿ, ಮತ್ತೆ ನಾವು ಹೇಳ್ತೀವಿ. ನಾವು ಬಂದಿದ ತಕ್ಷಣ ಎಲ್ಲ ಪ್ರೊಡ್ಯೂಸರ್ಗಳಿಗೂ ಎಲ್ಲ ಹೀರೋಗಳಿಗೂ ಇದೇ ಸಮಸ್ಯೆ, ಥಿಯೇಟರ್ ಇಲ್ಲ. ಇನ್ನೆಲ್ಲಿ ರಿಲೀಸ್ ಮಾಡೋಣ ನಾವು? ಹೇಗಾಗ್ತಾ ಇದೆ ಅಂದರೆ ಆಪ್ರೇಷನ್ ಸಕ್ಸಸ್, ಪೇಷಂಟ್ ಡೆಡ್ ಆಗಿದೆ. ಸಿನಿಮಾ ಚೆನ್ನಾಗಿದೆ ಅಂತಾರೆ, ಜನ ಬರಲ್ಲ. ಏನು ಹೇಳೋದು? ನೆಕ್ಸ್ಟ್ ನಂತರ ಪ್ರೊಡ್ಯೂಸರ್ಗಳು ಈ ಥರ ಹೀರೋಗಳು ವರ್ಷಾನ್ಗಟ್ಟಲೆ ಕಷ್ಟಪಟ್ಟಿರ್ತಾರೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾವು ಒಪ್ಕೊತೀವಿ, ನಮ್ಮ ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ, ಏನೋ ಪರವಾಗಿಲ್ಲ ತೆಗೆಯೋಣ ಅಂತ ನಾವು ಅನ್ಕೋತೀವಿ. ಸಿನಿಮಾ ಚೆನ್ನಾಗಿದ್ದು, ಕಂಟೆಂಟ್ ಇದ್ದು, ನಮ್ಮೆಲ್ಲರ ಎಫರ್ಟ್ಗಳಿದ್ದು ಒಂದು ಫ್ರೈಡೇಲಿ ಹಿಂಗೆ ಹೊಡೆದಾಗ್ತಿದಾರಲ್ಲ ಅನ್ನೋದೊಂದು ಬೇಜಾರಿದೆ. ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡೋದ್ರ ಮುಖಾಂತರ 2 ಶೋ 3 ಶೋ ಜಾಸ್ತಿ ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಇಲ್ಲಿ ತುಂಬ ರಾಜಕೀಯ ನಡೀತಿದೆ, ಅದನ್ನ ಯಾರ ಹತ್ರ ಹೇಳಬೇಕು? ಲಾಸ್ಟ್ ಚೇಂಬರಲ್ಲಿ ಮಾತಾಡೋಣ ಅಂದರೆ ಅಲ್ಲಿ ನಮ್ಮಲ್ಲಿ ಆ ಕಂಟ್ರೋಲ್ ಇಲ್ಲ ಅಂತ ಕೇಳ್ತಾರೆ. ಬಟ್ ಯಾರ ಹತ್ರ ಮಾತಾಡಬೇಕು ಗೊತ್ತಿಲ್ಲ. ಇದೇನು CM ಹತ್ರ ಮಾತಾಡಬೇಕಾ? ಇದಕ್ಕೆ ಸಂಬಂಧಪಟ್ಟದವ್ರು ಯಾರು ಇದ್ದಾರಾ? ದಯವಿಟ್ಟು ಯಾರು ಇದ್ದರೆ, ಇದು ನಮ್ಮೊಬ್ಬರದಲ್ಲ, ಪ್ರತಿದಿನ ಪ್ರತಿ ಶುಕ್ರವಾರ 7 ಸಿನಿಮಾ 8 ಸಿನಿಮಾ ಯಾಕೆ ನಿಲ್ತಿಲ್ಲ ಅಂದರೆ ಇದೇ ಮೇಯ್ನ್ ರೀಸನ್ನು. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. ಒಂದು ಸ್ವಲ್ಪ ಇದ್ರ ಬಗ್ಗೆ ಇಷ್ಟು ದಿನ ಏನು ಸಪೋರ್ಟ್ ಮಾಡೋದಲ್ಲ, ಇದ್ರ ಬಗ್ಗೆ ಒಂಚೂರು 1-2 ವರ್ಡ್ ನಿಮ್ಮ ಬಗ್ಗೆ ಬರೆದ್ರೆ ಏನೋ ನಮಗೂ ಒಂದು ಕೆಲಸ, ನಮಗಾಗಿಲ್ಲ ಅಂದರೂ ಇನ್ನೊಬ್ರಿಗಾದರೂ ಆಗುತ್ತೆ. ಈಗ ನಾವು ಆಲ್ರೆಡಿ ಸಂಡೇಲಿ ನಿಂತಿದ್ದೀವಿ, ನಾಳೆ ಬೆಳಗ್ಗೆ ಎಷ್ಟು ಶೋ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾವೇ ಮಾತಾಡ್ಕೊಳೋದಾಗಿದೆ, ನಮಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ನಿಮ್ಮಿಂದ ಒಂದು ಸ್ವಲ್ಪ ಹೆಲ್ಪ್ ಆಗಲಿ, ಒಂದು ಅವೇರ್ನೆಸ್ ಮೂಡಿಸಿ ದಯವಿಟ್ಟು. ಒಂದು ಒಳ್ಳೆ ಚೆನ್ನಾಗಿರೋ ಸಿನಿಮಾನ ಗೆಲ್ಲಿಸ್ಬೇಕು ಜನ, ಅಷ್ಟೇ ಕೇಳ್ಕೊಳ್ಳೋದು. ನೀನು ಚೆನ್ನಾಗಿರೋ ಸಿನಿಮಾ ಬೇಕು ಅಂತಾರೆ, ಚೆನ್ನಾಗಿ ಎಲ್ಲರ ಮೌಟ್ ಹಾಕು ಚೆನ್ನಾಗಿದೆ ಅಂದಮೇಲೆ ಸಿನಿಮಾ ಓಡಲ್ಲ ಅಂತಂದರೆ ಏನರ್ಥ? ನಮ್ಗೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಹೋದರೆ ನಾನು ಅನೌನ್ಸ್ ಮಾಡಬೇಕು, ಏನು ಮಾಡೋದು ಅನ್ನೋದು ಪರಿಸ್ಥಿತಿಲಿ ಇದ್ದೀವಿ ಇವಾಗ. ನೆಕ್ಸ್ಟ್ ಸಿನಿಮಾ ಮಾಡೋದಾ ಬೇಡವಾ ಇದೇ ಡಿಸ್ಕಷನ್ ನಡೀತಾ ಇದೆ 3 ದಿನದಿಂದ. ಇದು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಪ್ಪ ಜನಕ್ಕೆ. ಯಾವ ಥರ ಸಿನಿಮಾ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿಲ್ಲ ಅಂದರೆ ಓಕೆ, ಐ ಅಗ್ರಿ. ಚೆನ್ನಾಗಿಲ್ಲ ಅಂದರೆ ನಾವೇ ಒಪ್ಕೋತೀವಿ, ನಮ್ಮ ಸಿನಿಮಾ ಚೆನ್ನಾಗಿಲ್ಲ. ಚೆನ್ನಾಗಿದೆ ಅಂದಮೇಲೂ ಜನ ಈ ಥರ ಆಗಿ ಥಿಯೇಟ್ರ್ಗಳ ಸಮಸ್ಯೆಗಳಾಗೋದು ಇವಕ್ಕೆಲ್ಲ ಯಾರು ಇದು ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾರು ಕೇಳಿದ್ರು ಅವ್ರವ್ರ ಕಷ್ಟ ನಮಗೆ ಹೇಳಕ್ಕೆ ಬರ್ತಾರೆ. ನಮ್ಮ ಕಷ್ಟ ಹೇಳಕ್ಕೆ ಹೋದರೆ ಅವ್ರ ಕಷ್ಟನೇ ಹೇಳ್ತಾರೆ. ನಾವೇನು ಮಾಡೋದು ಅನ್ನೋದೇ. ಅಂದರೆ ಏನಾಗಿದೆ ಪರಿಸ್ಥಿತಿ, ನಾಳೆ ಬೆಳಗ್ಗೆ ಸೋಮವಾರ, ಇನ್ನೆರಡು ದಿನ ನಾವು ಥಿಯೇಟ್ರಲ್ಲಿ ಉಳಿಸ್ಕೊಂಡಿಲ್ಲ ಅಂದರೆ ಗುರುವಾರ ತೆಗಿತಾರೆ ಪಿಕ್ಚರ್ನ. ನೆಕ್ಸ್ಟ್ ಫ್ರೈಡೇ ಯಾವ ಸಿನಿಮಾಗಳು ಬರುತ್ತೆ ಆ ಸಿನಿಮಾಗಳನ್ನ ಹಾಕ್ತಾರೆ. ಸೊ 1 ವರ್ಷ 2 ವರ್ಷ ಕಷ್ಟಪಟ್ಟು ಎಲ್ಲೋಯ್ತು? 2 ಶೋ 3 ಶೋ ತೋರ್ಸೋಕೆ ನಮ್ಮ ಫ್ಯಾಮಿಲಿಯವ್ರಿಗೆ ತೋರ್ಸೋಕೆ ನಾವು ಸಿನಿಮಾ ಮಾಡ್ಕೊತೀವಿ. ಸೊ ಇದೊಂದು ಅರ್ಥ ಆಗ್ತಿಲ್ಲ ಡೈರೆಕ್ಟ್ರು ಮಾತಾಡಿ. ಅದೇ ಎಲ್ಲ ಕಡೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ. ಬಂದಿಲ್ಲ ಅಂದರೆ ತೆಗಿಯೋದ್ರಿಂದ ಒಂದು ಅರ್ಥ ಇರೋದು. ಬಟ್ ಈಗ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತಿದ್ದಾರೆ. ಹಾಗಾಗಿ ನಮ್ಮ ಸಿನಿಮಾ ಉಳಿಬೇಕಂದ್ರೆ ಜನಗಳು ಥಿಯೇಟ್ರಿಗೆ ಬರಬೇಕು, ಬಂದು ಸಿನಿಮಾ ನೋಡಬೇಕು, ನಮಗೆಲ್ಲ ಸಪೋರ್ಟ್ ಮಾಡಬೇಕು. ಅದನ್ನು ಕೇಳ್ಕೊಳ್ತೀನಿ. ಅದೇ ನಮಗೆ ಗೊತ್ತಾಗ್ತಿಲ್ಲ ಯಾರ ಹತ್ರ ಹೇಳಬೇಕು ಅಂತ, ಅದಕ್ಕೆ ನಿಮ್ಮ ಮುಂದೆ ಹೇಳ್ತಿದ್ವಿ. ಇದನ್ನೇ ತೊಗೊಂಡೋಗಿ ಚೇಂಬರ್ ಮುಂದೆ ಹೋಗಿ ಹೇಳ್ತೀವಿ ಅಂದ್ಕೊಳ್ಳಿ,
ಅದು ಲೆಟ್ರೆಂಡಲ್ಲಿ ಮಾಡ್ತೀವಿ, ಅದು ಮಾಡ್ತೀವಿ, ಅದಕ್ಕೆ ಪ್ರೊಸೀಜರೇ ಒಂದಷ್ಟಿರುತ್ತೆ. ಅವರು ಹೇಳಿ ನಮಗೆ ಕೇಳೋ ಅಷ್ಟರಲ್ಲಿ ನಮ್ಮ ಸಿನಿಮಾ ಥಿಯೇಟ್ರಿಂದ ಹೋಗ್ಬಿಟ್ಟಿರುತ್ತೆ. ಸೊ ಪ್ರತಿ ಸಾರಿ ಎಲ್ಲರಿಗೂ ಇದೇ ತೊಂದರೆ ಆಗ್ತಿದೆ. ಸೊ ಇದಕ್ಕೊಂದು ಬೇಕೇ ಬೇಕು ಪರಿಹಾರ. ಗೊತ್ತಿಲ್ಲ, ಪರಿಹಾರ ಸಿಗೋವರೆಗೂ ನಾನಂತೂ ಸಿನಿಮಾ ಮಾಡಲ್ಲ. ಪ್ರತಿ ಸಾರಿ ಬಂದು ಅಷ್ಟು ಎಫರ್ಟ್ ಹಾಕಿರ್ತೀವಿ, ಅಷ್ಟು ಕೆಲಸ ಮಾಡ್ತೀವಿ, ಏನು ಅನ್ನೋದು ಅರ್ಥ ಆಗ್ತಿಲ್ಲ. ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಈ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆ ನಿಂತು ನಮ್ಮ ಹರೀಶ್ ಅರ್ಸ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀವಿ. ಅದ್ರ ಜೊತೆಗೆ ಸಂತು ಇವತ್ತು ತುಂಬ ಜೊತೆಗೆ ಸಪೋರ್ಟಾಗಿ ನಿಂತು ಸಂತು ಅವ್ರು ತುಂಬ ಸಪೋರ್ಟ್ ಮಾಡಿ ಎಲ್ಲರನ್ನೂ ಅರೇಂಜ್ ಮಾಡಿಕೊಂಡು ಒಂದು ವ್ಯವಸ್ಥೆ ಮಾಡ್ಕೊಂಡು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸಂತು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಜೊತೆಗೆ ನಮ್ಮ ಮೇನ್ ಪ್ರೊಡ್ಯೂಸರು ನರಸಿಂಹಮೂರ್ತಿ ಅವರು ನಮ್ಮ ಮುಂದಿನ ಅನೌನ್ಸ್ಮೆಂಟ್ ಒಂದಿದೆ, ಬಿಗ್ ಅನೌನ್ಸ್ಮೆಂಟ್. ಅದನ್ನು ಇವಾಗ ನಿಮ್ಮ ಮುಖಾಂತರ ಇಲ್ಲೇ ಅನೌನ್ಸ್ಮೆಂಟ್ ಬೇಕು ಅಂದ್ಕೊಡಿ. ಯಾಕಂದರೆ ಸಿನಿಮಾ ಮಾಡ್ತೀವಿ, ಸೋಲುತ್ತೆ ಗೆಲ್ಲುತ್ತೆ, ಅದು ಸೆಕೆಂಡ್ರಿ. ಅದು ಸಿನಿಮಾ ಮಾಡಲೇಬೇಕು. ಯಾಕಂದರೆ ಪ್ರತಿಯೊಂದು ಹಂಗೇ ಸಿನಿಮಾ ಆದಮೇಲೆ ಮಾಡಲೇಬೇಕು. ಅದು ಸೋಲುತ್ತಾ ಗೆಲ್ಲುತ್ತಾ ಎಲ್ಲರೂ ಎಲ್ಲ ಗೆಲ್ಲಬೇಕು ಅಂತಲೇ ಮಾಡೋದು. ಯಾರು ಬಂಡವಾಳ ಹಾಕಿ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸೋಲ್ಬೇಕು ಅಂತ ಯಾರು ಸಿನಿಮಾ ಮಾಡಲ್ಲ. ಎಲ್ಲರೂ ಗೆಲ್ಲಬೇಕು ಅಂತಲೇ ಮಾಡೋದು. ಈಗ ಈ ಫಸ್ಟ್ ಡೈರೆಕ್ಷನ್ ನಾವು ಬಾಂಡ್ರವಿ ಸಿನಿಮಾ ಮಾಡಿದಾಗಲೂ ಕೂಡ ಮೊದಲನೇ ಡೈರೆಕ್ಟರ್ ಅವ್ರಿಗೆ ಆಫರ್ ಕೊಟ್ವಿ, ಅವ್ರಿಗೂ ಬಂದು ಮಾಡಿದ್ರು, ನೀಟಾಗಿ ಮಾಡಿದ್ರು. ಈಗ ರಾಜವರ್ಧನ್ ಸರ್ ಅಷ್ಟೇ, ಅವರು ಎಲ್ಲರೂ ಅವರು ಒಂದು 4 ಸಿನಿಮಾ ಮಾಡಿದ್ದಾರೆ ಈಗ ಆಲ್ರೆಡಿ. ಇದು 4ನೇ ಸಿನಿಮಾ ಅಲ್ಲ ಸರ್, ನಿಮ್ದು 4ನೇ ಸಿನಿಮಾ ಅವ್ರದ್ದು. ಅವರು ಬಿಚ್ಚುಗತ್ತೆ ಅಂತ ಸಿನಿಮಾ ಮಾಡಿದ್ರು, ಅದು ದೊಡ್ಡ ಸಿನಿಮಾನೇ. ಆವಾಗ ಕರೋನಾ ಬಂತು, ಅದೇನೋ ಒಂದು ಆಯಿತು, ಅದೇನೋ ಒಂದು ಹೋಯ್ತು, ಅವಾಗಲೂ ಅದಾಗೆ ಮುಚ್ಚೋಯ್ತು. ಸೊ ಇವಾಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಅದಕ್ಕೆ ಸಪೋರ್ಟ್ ಮಾಡಿ. ನಿರ್ದೇಶಕರು ಅಷ್ಟೇ, ಮೊದಲನೇ ಸಿನಿಮಾ ಇವ್ರದ್ದು, ಅದಕ್ಕೆ ಚಾನ್ಸ್ ಕೊಟ್ವಿ. ಅವ್ರ ಕೆಲಸ ನಾವು ಪ್ರೂವ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಬಂದಿದೆ. ಈಗ ನಮ್ಮದು ಮುಂದಿನ ಏನು ನಮ್ಮ L2F ಅಂದರೆ ಲೈಫ್ ಲೈನ್ ಫಿಲಮ್ ಪ್ರೊಡಕ್ಷನ್ ಕಡೆಯಿಂದ ಏನು ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ನರಸಿಂಹಮೂರ್ತಿ ಸರ್ ಅವ್ರು ಮಾಡ್ತಾರೆ. ನೀವೇ ಹೇಳ್ಬೇಕು ಸರ್ ಅದನ್ನು. ಇವಾಗ ಎಷ್ಟು ಥಿಯೇಟರ್ಸಲ್ಲಿ ಈಗ ನಾವು ಶುರು ಮಾಡಿದಾಗ 150 ಥಿಯೇಟರ್ಸ್ ಫ್ರೈಡೇ. ಇವಾಗ ಎಷ್ಟು? ಇವಾಗ ಒಂದು 100+ ಇದೆ, ಒಂದು 110 ಏನೋ ಇದೆ ಸರ್. ಅನೌನ್ಸ್ಮೆಂಟ್ ಮಾಡ್ತಾರೆ, ಅದನ್ನೇ ಮಾಡ್ತಾರೆ ಸರ್, ಬಿಗ್ ಅನೌನ್ಸ್ಮೆಂಟ್. ಈಗ ನಾನು ಮೊನ್ನೆನೂ ಹೇಳಿದ್ದೆ ಒಂದು ಪ್ರೆಸ್ ಮೀಟಲ್ಲಿ, 10 ಸಲ ಬೀಳ್ಬೋದು, 11ನೇ ಸಲ ಎದ್ದೋಳ್ತೀವಿ ಅನ್ನೋ ಛಲ ಇರೋರು ನಾವು. ಆ ಛಲದಲ್ಲೇ ಮಾಡ್ತಾಯಿದ್ದೀವಿ ಸಿನಿಮಾಗಳನ್ನ. ಈಗ ಒಂದೆರಡು ಸಬ್ಜೆಕ್ಟ್ ಓಕೆ ಆಗಿದೆ. ಸದ್ಯದಲ್ಲೇ ನಿಮ್ಮನ್ನೆಲ್ಲ ಕರೆದು ಒಂದು ಬಿಗ್ ಅನೌನ್ಸ್ಮೆಂಟು, ನೆಕ್ಸ್ಟ್ ಸಿನಿಮಾನ ನಾನು ಅನೌನ್ಸ್ ಮಾಡ್ತೀವಿ. ನಾವು ನಮ್ಮ ಟೀಮು ಎಲ್ಲ ಸೇರಿ ಎಲ್ಲ ಅಪ್ಡೇಟ್ಸು ನಿಮ್ಗೆ ಕೊಡ್ತೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಗಜರಾಮ ಸಿನಿಮಾ ಫಸ್ಟ್ ಇಂದ ಇಂಟರ್ವಲ್ವರೆಗೂ ಒಂದು ಲೆವೆಲ್ಲು, ಇಂಟರ್ವಲ್ ಇಂದ ಕ್ಲೈಮ್ಯಾಕ್ಸ್ ವರ್ಗೂ ನೆಕ್ಸ್ಟ್ ಲೆವೆಲ್. ಅದ್ರ ಜೊತೆಗೆ ಮಾರ್ಚ್ 7ನೇ ತಾರೀಕು ನಮ್ದೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ ಹೆಸರೇ ಇಂಟರ್ವಲ್.